ಬೃಹಸ್ಪತೆ ಅತಿಯದರ್ಯೋ ಅರ್ಹ ಅಜ್ಯುಮದ್ವಿಭಾತಿ ಕೃತು ಮಜ್ಜನೆ ಏಷೋ ಯದ್ದೀದ ಯಚ್ಛವಾಸ ಋತಪ್ರಜಾತ ತದಸ್ಮಾ ಸುದ್ರವೀನಂದೇ ಚಿತ್ರಂ. ನಮಸ್ಕಾರ. ಈ ಡಿಸೆಂಬರ್ 5ನೇ ತಾರೀಕು ಗುರುಗ್ರಹ ಕಟಕ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ವಕ್ರಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಡಿಸೆಂಬರ್ 5ರಿಂದ ಸುಮಾರು ಒಂದು 6 ತಿಂಗಳು, ಜೂನ್ 2026 ಅಲ್ಲಿವರೆಗೆ 6ರಿಂದ 6.5 ತಿಂಗಳು ಮಿಥುನ ರಾಶಿಯಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದಾರೆ ವಕ್ರಿಯಾಗಿ. ಈ ಒಂದು ಸಂದರ್ಭದಲ್ಲಿ ಕೆಲವು ರಾಶಿಗಳವರೆಗೆ ಒಳ್ಳೆಯ ಲಾಭ ಆಗ್ತಕ್ಕಂಥ ಒಂದು ಸಂದರ್ಭ ಗುರುಗ್ರಹದಿಂದ ಸಿಗುತ್ತೆ. ಗುರು ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ. ಒಂದು ಮದುವೆ ಆಗ್ಬೋದು ಅಥವಾ ಕೆಲಸದಲ್ಲಿ ವಿಜಯ ಆಗ್ಬೋದು. ಇದೆಲ್ಲದಕ್ಕೂ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಗುರುಬಲ ಅಂತೇಳಿ ನಾವು ನೋಡ್ತೀವಿ. ಈ ಗುರುಬಲ ಅಂತ ಯಾವಾಗ ನಮಗೆ ಜಾತಕದಲ್ಲಿ ಪ್ರಬಲವಾಗಿರುತ್ತೆ ಆಗ ಕೆಲಸ, ಮದುವೆ ಕೆಲಸ ಆಗ್ಬೋದು ಅಥವಾ ಯಾವುದೇ ಒಂದು ಕೆಲಸ ಆಗಬೇಕು ಅಂದಾಗ ಸ್ವಲ್ಪ ಪ್ರಯತ್ನ ಕಮ್ಮಿ ಆದರೂ ಸಹ ಬೇಗ ಕೈಗೂಡ್ತಕ್ಕಂಥ ಒಂದು ಲಕ್ಷಣ ಗುರುವಿನ ಅನುಗ್ರಹದಿಂದ ಸಿಗುತ್ತೆ. ಈ ಒಂದು ಸಂದರ್ಭದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಗುರುವಿನ ಅನುಗ್ರಹ ದ್ವಾದಶ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅಂತ ನೋಡಿದಾಗ ಅದರ ವಿಶೇಷವಾಗಿ 5 ರಾಶಿಯವರಿಗೆ ಗುರುವಿನ ಒಂದು ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಜೂನ್ 2026ರವರೆಗೆ ಒಳ್ಳೆಯ ಯೋಗ ಅಂತಲೇ ಹೇಳ್ಬೋದು, ಗುರುಬಲ ಅಂತಲೇ ಹೇಳ್ಬೋದು. ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಸಮಯದಲ್ಲಿ ಆಗುತ್ತೆ. ಯಾವುದು ಆ ರಾಶಿಗಳು? ಈ ಒಂದು 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯಾ ಅಂತಕ್ಕದ್ದನ್ನು ವಿಚಾರವನ್ನು ಮಾಡಿ. ಗುರುವಿನ ಒಂದು ಅನುಗ್ರಹ ಇಲ್ಲ ಅಂದಾಗ ಏನು ಮಾಡಬೇಕು ಅಂದರೆ, ವಿಶೇಷವಾಗಿ ಆ ಗುರುವಿನ ಒಂದು ಪಾಸಿಟಿವ್ ಮಾಡ್ಕೋಬೇಕು ಅಂದರೆ ಗುರುವಿನ ಒಂದು ಗ್ರಹವನ್ನು ವಿಷ್ಣು ಸಹಸ್ರನಾಮವನ್ನು ಮನೆಯಲ್ಲಿ ಪ್ರತಿನಿತ್ಯ ಪಾರಾಯಣವನ್ನು ಮಾಡಿ ಗುರುವಿನ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ದತ್ತಾತ್ರೇಯ, ಗುರು ರಾಘವೇಂದ್ರ ಸ್ವಾಮಿಗಳನ್ನು ದರ್ಶನವನ್ನು ಮಾಡಿ, ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ, ಕೈಲಾದ ಒಂದು ಸಹಾಯವನ್ನು ಮಾಡಿ ಆ ಒಂದು ಗುರುವಿನ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ನಿಮಗೆ ಸಿಗುತ್ತೆ. ಈ ಒಂದು ಗುರುವಿನ ಬದಲಾವಣೆಯಿಂದ ಯಾವೆಲ್ಲ ರಾಶಿಗಳಿಗೆ 5 ರಾಶಿಗಳು ಅಂತ ಹೇಳಿದ್ದೀವಿ. ಈ 5 ರಾಶಿಗಳಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಮಿಥುನ 2ನೇ ಮನೆ ಆಗುತ್ತೆ. ಮಿಥುನದಲ್ಲಿ ಗುರುವಿನ ಒಂದು ಸಂಚಾರ ಒಳ್ಳೆಯ ಯೋಗವನ್ನು ತಂದುಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು. ಆಕಸ್ಮಿಕವಾಗಿರ್ತಕ್ಕಂಥ ಧನಲಾಭ, ದ್ವಿತೀಯ ಸ್ಥಾನದಲ್ಲಿ ಗುರುವಿನ ಅನುಗ್ರಹ ಆಗೋದ್ರಿಂದ ವೃಷಭ ರಾಶಿಯವರಿಗೆ ಒಳ್ಳೆಯ ಲಾಭಗಳನ್ನು ತಂದುಕೊಡುತ್ತೆ. ಹಾಗೆ ಮುಂದಿನ ರಾಶಿ ಅಂದರೆ ಮಿಥುನ ರಾಶಿ. ಕಟಕ ರಾಶಿಯನ್ನು ಬಿಟ್ಟು ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಮಿಥುನ ರಾಶಿಯವರೆಗೂ ಸಹ ಒಳ್ಳೆಯ ಯೋಗ ಅಂತೇಳಿ ಹೇಳ್ಬೋದು. ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಗುರುವಿನ ಅನುಗ್ರಹ ಸಿಗೋದ್ರಿಂದ ತಾವು ಕೆಲಸ ಮಾಡ್ತಕ್ಕಂಥ ಒಂದು ಸ್ಥಳದಲ್ಲಿ ಮನ್ನಣೆ ಸಿಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಗುರುವಿನ ಅನುಗ್ರಹದಿಂದ ಎಷ್ಟೋ ದಿನಗಳಿಂದ ಕೆಲಸ ನಿಂತಿರ್ತಕ್ಕಂಥದ್ದು, ಸ್ಥಗಿತ ಆಗಿರ್ತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥ ಒಂದು ಸಂದರ್ಭ ಈ ಒಂದು ಮಿಥುನ ರಾಶಿಯವರಿಗೆ ಸಿಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಮಿಥುನ ರಾಶಿ 10ನೇ ಮನೆ ಆಗುತ್ತೆ. ಗುರುವಿನ ಒಂದು ಅನುಗ್ರಹ ಕನ್ಯಾ ರಾಶಿಯವರಿಗೆ ಒಳ್ಳೆಯ ಆರ್ಥಿಕ ಲಾಭಗಳನ್ನು ತಂದುಕೊಡುತ್ತೆ ಅನ್ನೋದಲ್ಲಿ ಎರಡು ಮಾತಿಲ್ಲ. ಕಾರಣ ವೃತ್ತಿ 10ನೇ ಮನೆಯಲ್ಲಿ ಗುರುವಿನ ಅನುಗ್ರಹ ಆಗೋದ್ರಿಂದ, ಸಂಚಾರ ಮಿಥುನ ರಾಶಿಯಲ್ಲಿ ಆಗೋದ್ರಿಂದ ಕೆಲಸದಲ್ಲಿ ಒಳ್ಳೆಯ ಒಂದು ಮನ್ನಣೆ, ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಮೋಷನ್ ಆಗ್ತಕ್ಕಂಥ ಸಂದರ್ಭಗಳು ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ಗುರುವಿನ ಅನುಗ್ರಹದಿಂದ ಒಳ್ಳೆಯ ಒಂದು ವಾಹನ ಯೋಗ ಅಥವಾ
ಮನೆಯನ್ನು ಕಟ್ತಕ್ಕಂಥ ಒಂದು ಯೋಗ ಆಗಿರ್ಬೋದು ಅಥವಾ ಸೈಟನ್ನು ಖರೀದಿ ಮಾಡ್ತಕ್ಕಂಥ ಒಂದು ಯೋಗ ಖಚಿತವಾಗಿ ಈ ಕನ್ಯಾ ರಾಶಿಯವರಿಗೆ ಡಿಸೆಂಬರ್ 5ರಿಂದ ಜೂನ್ 2026 ಖಂಡಿತವಾಗಿ ಆಗ್ತಕ್ಕಂಥ ಒಂದು ಸಂದರ್ಭ ಒದಗಿ ಬರುತ್ತೆ. ಮುಂದಿನ ಒಂದು ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಭಾಗ್ಯಸ್ಥಾನ ಅಂದರೆ 9ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಒಳ್ಳೆಯ ಲಾಭ ಭಾಗ್ಯವನ್ನು ತಂದುಕೊಡ್ತಕ್ಕಂಥದ್ದು ಈ ತುಲಾರಾಶಿಯವರಿಗೆ ಕಾಣಿಸುತ್ತೆ. ಆರ್ಥಿಕವಾಗಿ ಒಂದು ಹಣದ ಒಂದು ಯಶಸ್ಸು ಸಿಗ್ತಕ್ಕಂಥ ಸಂದರ್ಭ, ಮನೆಯಲ್ಲಿ ವಿವಾಹಕ್ಕೆ ಕಂಕಣ ಬಲ ಬರೋದರಿಂದ ಮನೆಯಲ್ಲಿ ವಿವಾಹ ಆಗಬೇಕು ಅಂತ ಇರ್ತಕ್ಕಂಥವ್ರಿಗೆ ಈ ತುಲಾರಾಶಿಯವರಿಗೆ ಒಂದು ಕಂಕಣ ಬಲ ಸಹ ಸಿಗ್ತಕ್ಕಂಥ ಒಂದು ಲಕ್ಷಣ. ಈ ಒಂದು ತುಲಾರಾಶಿಯವರಿಗೆ ವಿಶೇಷವಾಗಿ ಗುರುವಿನ ಅನುಗ್ರಹದಿಂದ ಮದುವೆ ಆಗ್ತಕ್ಕಂಥ ಒಂದು ಸಂದರ್ಭ, ಅದೇ ರೀತಿಯಲ್ಲಿ ಅನಿರೀಕ್ಷಿತ ಧನಾಗಮನ ಆಗ್ತಕ್ಕಂಥ ಒಂದು ಸಂದರ್ಭವೂ ಸಹ ಈ ಒಂದು ತುಲಾರಾಶಿಯವರಿಗೆ ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು. ಮುಂದಿನ ಒಂದು ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ 5ನೇ ಮನೆಯಲ್ಲಿ ಗುರುವಿನ ಒಂದು ಸಂಚಾರ ಆಗುವುದರಿಂದ ವಿಶೇಷವಾಗಿ ಸಂತಾನ ಅಪೇಕ್ಷೆ ಇರ್ತಕ್ಕಂಥವ್ರಿಗೆ ಸಂತಾನ ಒಂದು ಭಾಗ್ಯ ಆಗ್ತಕ್ಕಂಥ ಒಂದು ಲಕ್ಷಣ ಈ ಒಂದು ಕುಂಭರಾಶಿಯವರಿಗೆ ಸಿಗುತ್ತೆ. ಅದೇ ರೀತಿ ವಿಶೇಷವಾಗಿ ವಿವಾಹದ ಯೋಗ ಬೇಕು ಅಂದಿದ್ದಲ್ಲಿ ಆ ಒಂದು ವಿವಾಹದ ಯೋಗ ಅಂತಕ್ಕಂಥದ್ದು ಈ ಒಂದು ಕುಂಭರಾಶಿಯವರಿಗೆ ಸಿಗತಕ್ಕಂಥ ಒಂದು ಸಂದರ್ಭ ಗುರುವಿನ ಅನುಗ್ರಹ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಈ ಡಿಸೆಂಬರ್ 5ರಿಂದ 2026 6ರಿಂದ 6.5 ತಿಂಗಳ ಒಂದು ಸಮಯ ಒಳ್ಳೆಯ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸಮಯ ನಿಮಗೆ ಒಳ್ಳೆಯ ಒಂದು ರಾಜಯೋಗ ಅಂತಲೇ ಹೇಳ್ಬೋದು. ಈ ಒಂದು 5 ರಾಶಿಯವರಿಗೆ ವೃಷಭ, ಮಿಥುನ, ಕನ್ಯಾ, ತುಲಾ ಮತ್ತು ಕುಂಭಾರ ಈ ಒಂದು 5 ರಾಶಿಯವರಿಗೆ ಗುರುವಿನ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗುತ್ತೆ. ವಿಶೇಷವಾಗಿ ಅವರಿಗೆ ಯಾವೆಲ್ಲ ಕೆಲಸಗಳು ಆಗಬೇಕು ಅಂತ ಸುಮಾರು ದಿನಗಳಿಂದ ಪೆಂಡಿಂಗ್ ಇರುತ್ತೆ, ಆ ಕೆಲಸಗಳೆಲ್ಲ ಸುಗಮವಾಗಿರ್ತಕ್ಕಂಥ ಒಂದು ಗುರುವಿನ ಅನುಗ್ರಹದಿಂದ ಸುಗಮವಾಗಿ ಸಾಗಿ ನಿಮ್ಮ ಆರ್ಥಿಕ ಲಾಭ ಹೆಚ್ಚಾಗ್ತಕ್ಕಂಥ ಒಂದು ಸಂದರ್ಭ. ವಿಶೇಷವಾಗಿ ವೃತ್ತಿಯಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು, ಮನೆಯನ್ನು ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ, ಸೈಟನ್ನು ಖರೀದಿ ಮಾಡ್ತಕ್ಕಂಥ ಒಂದು ಸಂದರ್ಭ ಈ 5 ರಾಶಿಯವರಿಗೆ ಖಚಿತವಾಗಿ ಸಿಗುತ್ತೆ ಅಂತೇಳಿ ಹೇಳಬಹುದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಗುರುವಿನ ಪರಿಪೂರ್ಣವಾಗಿರ್ತಕ್ಕಂಥ ಅನುಗ್ರಹ ಸಿಗಬೇಕು ಅಂದಾಗ ಆಗಲೇ ಹೇಳಿದ್ದೀವಿ, ನಿಮ್ಮ ಜಾತಕವನ್ನು ಪರಿಶೀಲಿಸಿ ಗುರು ನೀಚ ಸ್ಥಾನದಲ್ಲಿದ್ದಾಗ ಒಂದು ಗುರುವಿನ ಅನುಗ್ರಹಕ್ಕಾಗಿ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡಿ ಗುರುವಿನ ಅನುಗ್ರಹವನ್ನು ಹೊಂದಬಹುದು. ಹಾಗೆ ಆ ಗುರುವಿನ ಒಂದು ಆಶೀರ್ವಾದ ಸಿಕ್ಕಿದಾಗ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಎಲ್ಲ ಶುಭ ಸಂದೇಶಗಳು, ಶುಭ ಕಾರ್ಯಗಳು ಬಹಳ ಬೇಗ ಕೈಗೂಡುತ್ತೆ ಅಂತೇಳಿ ಹೇಳಬಹುದು. ಈ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಯೋತಿಷದ ವಿಚಾರಗಳನ್ನು ನಮ್ಮ ಯಾಜ್ಞವಲ್ಕ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲಲ್ಲಿ ನಾವು ಪ್ರಸಾರವನ್ನು ಮಾಡ್ತಾ ಇರ್ತೀವಿ. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದ್ದಲ್ಲಿ ಶೇರನ್ನು ಮಾಡಿ, ಲೈಕನ್ನು ಮಾಡಿ. ನಮಸ್ಕಾರ.